ರಾಹುಲ್ ಆಫೀಸ್ ಕೆಲ್ಸ ಮುಗ್ಸಿ ವಿಪರೀತ ಸುಸ್ತಾಗಿ ತನ್ನ ಮಗನನ್ನ ಕರೆದುಕೊಂಡು ಹೋಗಕ್ಕೆ ಅತ್ತೆ ಮನೆಗೆ ಬರ್ತಾನೆ. ಅಳಿಯ ಸುಸ್ತಾಗಿರೋದನ್ನೋಡಿ ಅತ್ತೆ ಶಾಂತಮ್ಮ ಪ್ರೀತಿಯಿಂದ ಸ್ವಾಗತಿಸಿ ಬಿಸಿ ಬಿಸಿ ಕಾಫಿ ಮಾಡಿಕೊಡಕ್ ಹೋಗ್ತಾರೆ. ಆದ್ರೆ ಅಡ್ಗೆ ಮನೆಯಲ್ಲಿ ಎತ್ತರದಲ್ಲಿದ್ದ ಸಕ್ಕರೆ ಡಬ್ಬ ತೆಗ್ಯೋಕ್ ಹೋದಾಗ ಶಾಂತಮ್ಮ ಆಯ್ತಪ್ಪಿ ಕೆಳಗೆ ಬೀಳ್ತಾರೆ. ಆ ದೊಡ್ಡ ಶಬ್ದ ಕೇಳಿ ಓಡಿ ಬಂದ ರಾಹುಲ್ ವಿಪರೀತ ನೋವಿನಿಂದ ಒದ್ದಾಡ್ತಿದ್ದ ಅತ್ತೆಯನ್ನು ನೋಡಿ ಗಾಬರಿಯಾಗ್ತಾನೆ. ತಕ್ಷಣವೇ ಕಾರ್ಯಪ್ರವೃತ್ತನಾದ ರಾಹುಲ್ ಅತ್ತೆಯನ್ನ ಎತ್ತಿ ಸೋಫಾದ ಮೇಲೆ ಮಲಗಿಸಿ ಕಾಲಿಗೆ ಮೆಲ್ಲನೆ ಮಸಾಜ್ ಮಾಡೋಕ್ ಶುರು ಮಾಡ್ತಾನೆ. ಸಂಕೋಚ ಪಡ್ಬೇಡಿ, ನನ್ನ ಸ್ವಂತ ತಾಯಿ ಥರಾನೇ ಅನ್ನೋ ರಾಹುಲ್ ಮಾತು ಸಂಬಂಧಗಳ ನಡುವಿನ ಅಂತರವನ್ನೇ ಅಳಿಸಿ ಹಾಕುತ್ತೆ. ನಮ್ಗೆ ಸ್ವಂತ ಮಗನಿಲ್ಲ ಅನ್ನೋ ಕೊರಗನ್ನೇ ನೀನು ದೂರ ಮಾಡಿದೆ ಅಂತ ಶಾಂತಮ್ಮ ಕಣ್ಣೀರ್ ಹಾಕ್ತಾ ಭಾವುಕರಾಗ್ತಾರೆ. ಅದೇ ಹೊತ್ತಿಗೆ ಮನೆಗೆ ಬಂದ ಮಗಳು ಕವಿತಾಗೆ ತನ್ನ ಗಂಡ ತಾಯಿಯನ್ನ ಹೀಗೆ ಆರೈಕೆ ಮಾಡ್ತಿರೋದು ನೋಡಿ ತುಂಬಾನೇ ಹೆಮ್ಮೆಯಾಗುತ್ತೆ. ಕಷ್ಟದ ಸಮಯದಲ್ಲಿ ಪರಸ್ಪರ ಗೌರವ, ಕಾಳಜಿ ತೋರೋದೇ ನಿಜವಾದ ಕುಟುಂಬ ಅನ್ನೋದು ರಾಹುಲ್ ಮಾತಿನ ಅರ್ಥ. ಎಂಥ ಅದ್ಭುತ ಅಲ್ವಾ? ಕೇವಲ ಹೆಸರಿಗಿರುವ ಸಂಬಂಧಗಳಿಗಿಂತ ಕಷ್ಟದಲ್ಲಿ ಜೊತೆಯಾಗುವ ಕಾಳಜಿಯ ಸಂಬಂಧಗಳೇ ಯಾವಾಗಲೂ ಶ್ರೇಷ್ಠ ಅಂತ ಇಲ್ಲಿ ಸಾಬೀತಾಗುತ್ತೆ. ಹಿರಿಯರನ್ನ ಸ್ವಂತ ತಂದೆ ತಾಯಿಯಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಈ ಗೌರವ, ನಂಬಿಕೆಯೇ ಒಂದು ಸುಂದರ ಕುಟುಂಬದ ಭದ್ರ ಬುನಾದಿ. ಹಾಗಾದ್ರೆ ದೈನಂದಿನ ಜೀವನದಲ್ಲಿ ನಮ್ಮ ಮನೆಯ ಹಿರಿಯರಿಗೆ ನಾವು ಹೇಗೆ ಪ್ರೀತಿ ಗೌರವ ತೋರಿಸಬಹುದು? ನಾವೆಲ್ಲರೂ ಒಮ್ಮೆ ಯೋಚಿಸಲೇಬೇಕು.